ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ವತಿಯಿಂದ ಬೆಳ್ತಂಗಡಿಯ ಕೈಗಾರಿಕಾ ತರಬೇತಿ ಸಂಸ್ಥೆಯ ಮಾಲಾಡಿಯ ಕಚೇರಿ ಅಧೀಕ್ಷಕರಾದ ಶ್ರೀಮತಿ ಮೋಹಿನಿ ಎನ್ನವರು ವಯೋನಿವೃತ್ತಿ ಹೊಂದಿದ್ದು ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಬೆಳ್ತಂಗಡಿಯ ಮಾಲಾಡಿಯ ಸರ್ಕಾರಿ ಐಟಿಐನ ಪ್ರಾಂಶುಪಾಲರಾದ ರಮೇಶ್ ನಾಯಕ್, ಪುತ್ತೂರಿನ ನರಿಮೊಗರು ಸರ್ಕಾರಿ ಐಟಿಐನ ನಿವೃತ್ತ ಪ್ರಾಂಶುಪಾಲರಾದ ಎಂಎಸ್ ಸುಬ್ರಹ್ಮಣ್ಯ, ತೀರ್ಥಹಳ್ಳಿಯ ಸರ್ಕಾರಿ ಐಟಿಐನ ನಿವೃತ್ತ ಆಡಳಿತಾಧಿಕಾರಿ ಗಣೇಶ್ ಎಚ್ಎಸ್, ಮಂಗಳೂರಿನ ಬೋಂದೆಲ್ನ ಮಹಿಳಾ ಪಾಲಿಟೆಕ್ನಿಕ್ನ ನಿವೃತ್ತ ಪ್ರಾಂಶುಪಾಲರಾದ ಕಮಲಾಕ್ಷಿ, ಪುತ್ತೂರಿನ ನರಿಮುಕರಿನ ಸೂಪರಿಂಟೆಂಡೆಂಟ್ ಹೇಮಾವತಿ ಉಪಸ್ಥಿತರಿದ್ದು ಸನ್ಮಾನವನ್ನ ನೆರವೇರಿಸಿದರು. ಅಷ್ಟು ನಿಷ್ಠಾವಂತರು. ಒಂದು ಪೇಪರ್ ಅವರ ಮೇಲೆ ಅಥವಾ ಒಂದು ಯಾವುದಾದ್ರೂ ಒಂದು ವರ್ಕ್ ಅವರ ಮೇಲೆ ಅಲಾಟ್ ಆಯ್ತು ಅಂತಾದ್ರೆ ಅದನ್ನು ಮುಗಿಸುವ ತನಕ ಅದು ಚಂಡಿ ಹಿಡಿತಾರಲ್ಲ ಆ ಥರ ಮುಗಿಸುವ ತನಕ ಬಿಡದೇ ಇಲ್ಲ. ಇದು ನಾನು ಕಂಡುಕೊಂಡ ಸತ್ಯ. ಯಾಕಂದ್ರೆ ನಾನು ಕೂಡ ಸೇಮ್ ಫೀಲ್ಡಲ್ಲಿ ಇದ್ದೇನೆ. ಏನಾದರೂ ನಮಗೆ ಡೌಟ್ಸ್ ಬರ್ತದೆ. ಡೌಟ್ಸ್ ಬರೋದು ಒಮ್ಮೆ ಅವ್ರ ಹತ್ರ ಕೇಳುದು, ಅವರು ನಮ್ಮ ಹತ್ರ ಕೇಳುದು, ಹೀಗೆ ಒಂದು ಮ್ಯೂಚುವಲ್ ಇರ್ತದೆ ನನಗೆ. ಹಾಗೆ ಪ್ರತಿಯೊಂದು ಸ್ಟೆಪ್ಗಳಲ್ಲೂ ಕೂಡ ಅವರು ನನಗೆ ಒಂದರಿಂದ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಅವರು ನನ್ನ ವೈಯಕ್ತಿಕ ಮಾತ್ರ ಅಲ್ಲ, ನಮ್ಮ ಮನೆ ಎಲ್ಲ ಸದಸ್ಯರಿಗೆ ಅವರು ಪರಿಚಯ. ಎಷ್ಟೊತ್ತು ಹೇಳಿದ್ರೆ ನಮ್ಮ ಮನೆಯವರು ಹೇಳ್ತಾ ಇದ್ರು, ಅವರಷ್ಟು ಸ್ಮಾರ್ಟ್ ಇಲ್ಲಿ ಯಾರು ಉದ್ಯೋಗಿಗಳನ್ನು ನೋಡ್ಲಿಲ್ಲ. ಅವರೇ ನಮ್ಮ ಮನೆಯವರು ಇದರಲ್ಲಿ ಏವಾಗಿದ್ದಾರೆ. ಅವರೇ ಹೇಳ್ತಾ ಇದ್ರು, ಅವರ ಹಾಗೆ ಮಾತು, ವೇಗ, ಶೈಲಿ ಅವ್ರು ಯಾರ ಹತ್ರ ನೋಡ್ಲಿಲ್ಲ ಅಂತ. ಅಷ್ಟು ನೇರಗಳಾಗಿ ಅವರು ಮಾತಾಡೋದು ಸುಳ್ಳು. ನಾವು ತುಂಬ ಆತ್ಮೀಯರಾಗಿದ್ದೀವಿ. ಅವರ ಒಂದು ಪ್ರೀತಿ ನನಗೆ ದೂರದ ತೀರ್ಥಹಳ್ಳಿಯಿಂದ ಇಲ್ಲಿವರೆಗೆ ಕರ್ಕೊಂಬಂದಿದೆ. ಇವತ್ತಿನ ದಿವಸ ನಾನು ಅವರೊಟ್ಟಿಗೆ ಮಾಡಿದ ಸೇವೆಯಲ್ಲಿ ಎಲ್ಲೇ ಯಾವ ಐಟಿಗೆ ನಾವು ತುಂಬ ಕಡೆ ಆಡಿಟಿಗೆ ಹೋಗಿದ್ದೀವಿ, ಹೆಡ್ ಆಫೀಸಿಗೆ ಹೋಗಿದ್ದೀವಿ. ಎಲ್ಲಿ ಹೋದ್ರೂ ಇವರು ಉದಾಹರಣೆ ಕೊಡ್ತೇನೆ ನಾನು. ಯಾಕಂದರೆ ಸರ್ಕಾರಿ ಕರ್ತವ್ಯ ಅಂದರೆ ಆದಷ್ಟು ನಮ್ಮ ಸೇವೆಯನ್ನು ತಪ್ಪಿಸಿ ಪಲಾಯನವಾದ ಮಾಡುವವರೇ ಜಾಸ್ತಿ. ಸುಭಾಗ ಹೇಳ್ಕೊಂಡು ನಮ್ಗೆ ಅದು ಕೆಲಸ ಇದೆ, ಇದು ಕೆಲಸ ಇದೆ, ನಮಗೆ ವಿಷಯಗಳ ಏನೋ ಒಂದು ಕಾರಣ ಹೇಳ್ಕೊಂಡು ಕೆಲಸ ತಪ್ಪಿಸೋ ಜನ ಜಾಸ್ತಿ ಇವಾಗಿನ ದಿನದಲ್ಲಿ. ಸೊ ಅಂಥದ್ರಲ್ಲಿ ತುಂಬ ಡೆಡಿಕೇಶನ್, ಅವರಷ್ಟು ಡೆಡಿಕೇಶನ್ಗೆ ಒಂದು ಉದಾಹರಣೆನೇ ಮೊಯ್ಲಿಂಗ್ ಕೊಡ್ಬೋದು. ನಾವು ಕರ್ತವ್ಯದಲ್ಲಿ ಇರ್ತಕ್ಕಂಥ ಡೆಡಿಕೇಶನ್ಗೆ ಅವರ ಉದಾಹರಣೆ ಕೊಟ್ಟರೆ ತಪ್ಪಾಗಲಿಕ್ಕಿಲ್ಲ. ನಾವು ಕದ್ರಿಯಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ದೊತ್ತಿಗೆ 6 ಗಂಟೆ 7 ಗಂಟೆ ರೇಖಾ ಇವರೆಲ್ಲ 6:30 7 ಗಂಟೆ ಆದ್ರೂ ಇನ್ನೂ ಕೆಲಸ ಮಾಡ್ತಾನೆ ಇರ್ತಿದ್ರು. ನಾಳೆ ಬಂದು ಮಾಡಿದ್ರೆ ಸರಿ ಬಿಡಿಯಾಕ, ನಾಳೆ ಹೋಗಿ ಅಂತ ಹೇಳಿದ್ರು. ಇಲ್ಲ ಸರ್ ಇವತ್ತು ಮುಗಿಸ್ಬಿಡ್ಬೇಕು ಅಂತ. ಆ ಥರ ಈಗ 5 ಗಂಟೆಗೆ ಓಡಿ ಹೋಗೋರೇ ಜಾಸ್ತಿ. ಅಂಥದ್ರಲ್ಲಿ ಅವರು 6:30 7 8 ಗಂಟೆ ಆದ್ರೂ ಪರವಾಗಿಲ್ಲ, ಇನ್ನು ಹೆಚ್ಚಿನ ಮನೆಗೆ ಕೊಂಡೋಗಿ ಕೂಡ ಕೆಲಸ ಮಾಡ್ತಾ ಇದ್ರು ಅವರು. ಆ ಥರ ಕೆಲಸಗಾರರು ಈಗಿನ ಕಾಲಘಟ್ಟದಲ್ಲಿ ಸಿಗೋದು ಸ್ವಲ್ಪ ತುಂಬ ಅಪರೂಪ. ಇವಾಗಿನ ಜನ್ರೇಷನ್ಗೆ ಆ ಡೆಡಿಕೇಶನ್ನು, ಆ ಕರ್ತವ್ಯ ನಿಷ್ಠೆ, ಅದು ತಾಳ್ಮೆ, ಎಲ್ಲ ಕೆಲಸನೂ ನನ್ನಂತರ ಮಾಡ್ತಕ್ಕಂಥ ತಾಳ್ಮೆ, ಇದೆಲ್ಲ ಬರೋದು ತುಂಬ ಕಷ್ಟ. ಯಾಕಂದರೆ ಈಗಿನ ಜನ್ರೇಷನ್ನು ಅವರ ಒಂದು ಸೇವೆಯನ್ನು ಅನುಕರಣೆ ಮಾಡಬೇಕು ಅಂತ ಅನ್ಕೊಳ್ತೀನಿ ನಾನು. ಇದೆಲ್ಲ ಕ್ರೆಡಿಟ್ ನಮ್ಮಲ್ಲಿ ಯಾರು ಆಫೀಸ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ಯಾರು ನಾವೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದಕ್ಕೆ ಈ ಒಂದು ಸಮಾರಂಭ ಆಗಿದೆ ಅಂತ ನನ್ನ ಅನಿಸಿಕೆ. ಇದರಲ್ಲಿ ನನ್ನ ಪಾತ್ರ ಇಲ್ಲ, ಎಲ್ಲರ ಪಾತ್ರ. ಎಲ್ಲರೂ ತಮ್ಮ ಕೊಡುಗೆಯನ್ನು, ಅಂದರೆ ಈ ಕಾರ್ಯಕ್ರಮ ಅರೇಂಜ್ಮೆಂಟ್ ಆಗಬೇಕಾದ್ರೆ ನಾನು ಹೇಳಿದ್ದೇನೆ, ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ, ನಾನು ಇಲ್ಲಿ ಇರಲಿಲ್ಲ. ಬೈ ಫೋನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಕೆಲಸವನ್ನು ವಹಿಸಿಕೊಂಡು ಮಾಡಿದ್ದಾರೆ. ಸೊ ಅದರಿಂದ ಇಷ್ಟು ಅಚ್ಚುಕಟ್ಟಾಗಿ ಇದು ಮೂಡಿ ಬರಲಿಕ್ಕೆ ಕಾರಣ ಆಯಿತು. ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಹ ಅಷ್ಟೇ ಉತ್ತಮವಾದಂಥ ನಮಗೆ ಸಹಕಾರ ನೀಡಿ. ಮತ್ತೆ ಶರಣ್ಯ ಆಗಲಿ, ನಮ್ಮ ವಿನೋದ್ ಆಗಲಿ, ಮತ್ತೆ ವೀರೇಂದ್ರ ಸರ್, ಪುರಂದರ ಸರ್, ಕುಸುಮಾವತಿ ಹಾಗೂ ನಮ್ಮದು ರವಿಚಂದ್ರ ಸರ್, ಎಲ್ಲರೂ ಕೂಡ ನಾನು ಏನು ಹೇಳಿದ್ರು ಆಗೋದಿಲ್ಲ ಅಂತ ಹೇಳಿಲ್ಲ. ಎಲ್ಲ ನನಗೆ ಸಹಕರಿಸಿದ್ದಾರೆ. ನಾನು ಏನಾದರೂ ಹೇಳಿದ್ದು ತಪ್ಪಾಗಿದ್ದರೆ, ಏನಾದರೂ ಇಲ್ಲ ಬೇಜಾರು ಮಾಡಿಕೊಂಡಿದ್ದರೆ ಕ್ಷಮಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಹಾಗೆ ಮೊನ್ನೆ ಇನ್ನೊಂದು ನಾನು ಎಲ್ಲರಿಗೆ ಹೇಳಬೇಕಂದ್ರೆ, ಮೊನ್ನೆ ನಮ್ಮ ಜೆ ಡಿ ಮೇಡಮ್ ಬಂದರು ಇಲ್ಲಿಗೆ. ನಾನು ನಿಜವಾಗಿ ಪುಣ್ಯವಂತ ಹೇಳಬೇಕು. ನಮ್ಮ ಜೆ ಡಿ ಮೇಡಮ್ ಇನ್ಸ್ಪೆಕ್ಷನ್ಗೆ ಅಂತ ಬಂದರು ಈ ಐಟಿಗೆ ಮೊನ್ನೆ 20 ತಾರೀಕಿಗೆ. ಅವರು ಬಂದು ನನಗೆ ಸನ್ಮಾನ ಮಾಡಿದ್ರು.
ನನಗೆ ತುಂಬ ಖುಷಿ ಪಟ್ಟೆ ನಾನು. ಹಾಗೆ ನಾನು ಮಂಗಳೂರು ಐಟಿಗೆ ಹೋದಾಗ ಅಲ್ಲಿಯ ಪ್ರಿನ್ಸಿಪಾಲ್ದು ಸಿಬ್ಬಂದಿ ವರ್ಗದವರು, ಹಾಗೆ ಅಲ್ಲಿಂದ ಉಡುಪಿ ಐಟಿಯವರು ಬಂದಿದ್ದರು, ವುಮೆನ್ ಐಟಿಯವರು ಬಂದಿದ್ದರು, ವಿಟ್ಲ ಐಟಿಯಿಂದ ಬಂದಿದ್ದರು, ಕಾರ್ಕಳದವರು ಬಂದರು, ಎಲ್ಲರೂ ಬಂದು ನಾನು ಮತ್ತೆ ಹಾಗೂ ಒಂದು ದಿನ KGTTಯಿಂದ ಅದೇ ಶಾಲೆ ಪ್ರಿನ್ಸಿಪಾಲ್ ಈಗ ನಿರ್ದೇಶಕರಾಗಿದ್ದಾರೆ, ಅವರು ಕರೆದು ನನ್ನನ್ನು ಒಂದಿನ ಸನ್ಮಾನ ಮಾಡಿದ್ರು. ನಮಗೆಲ್ಲ ತುಂಬ ಖುಷಿ ಆಯಿತು. ಇಷ್ಟು ಪುಣ್ಯ ಸಿಕ್ಕಿತಲ್ಲ ಅಂತ ನಮಗೆ ಆಯಿತು. ಇವತ್ತು ನಮ್ಮ ಮಿತ್ರ ರಿಟೈರ್ಡ್ ಪ್ರಿನ್ಸಿಪಾಲ್ ಆದವರು ಮತ್ತು ಆಡಳಿತಾಧಿಕಾರಿ ಅವರು ಎಲ್ಲರೂ ಬಂದು ನಮ್ಮದು ಪಾಲಿಟೆಕ್ನಿಕ್ ಲೆಕ್ಚರ್ ಬಂದರೆ ನನಗೆ ತುಂಬ ಖುಷಿ ಪಡ್ತೇನೆ ಅವರು. ಹಾಗೆ ನಮ್ಮ ಹೇಮಾವತಿ ಮೇಡಮ್ ಬಂದಿದ್ದಾರೆ, ಹಾಗೆ ನಮ್ಗೆ ತುಂಬ ಖುಷಿ ಪಡ್ತೇನೆ. ನಮ್ಮನ್ನು ಮಂಗಳೂರಿನ ಸಿಬ್ಬಂದಿ ಎಲ್ಲರೂ ಬಂದವರಿಗೆ ಕಾರ್ಯಕ್ರಮವನ್ನ ವೀರೇಂದ್ರ ಕುಮಾರ್ ನಿರೂಪಿಸಿದ್ರು. ಪುರಂದರ ಸ್ವಾಗತಿಸಿದ್ರು. ಪ್ರಥಮ ದರ್ಜೆ ಸಹಾಯಕರಾದ ವಿನುತಾ ವಂದನಾರ್ಪಣೆ ನೆರವೇರಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.